ಡೈರೆಕ್ಟಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೈಸೂರಿನಲ್ಲಿ ಯಾರಾದರೂ ಇಂಡಿವಿಜುವಲ್ ಇ ಖಾತಾ ಇರುವಂಥ ರೆಡಿ ಟು ರಿಜಿಸ್ಟರ್ ಮತ್ತು ರೆಡಿ ಟು ಕನ್ಸ್ಟ್ರಕ್ಟ್ ಲೇಔಟ್ನಲ್ಲಿ ಸೈಟ್ ನೋಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಾದ್ಯಂತ ಈಗ ಎಲ್ಲ ಪ್ರಾಪರ್ಟಿಗಳಿಗೂ ಇ ಖಾತಾ ಮ್ಯಾಂಡೇಟರಿ ಮಾಡಿದ್ದಾರೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ಮೂಡ ಅಪ್ರೂವ್ಡ್ ಪ್ರೈವೇಟ್ ಲೇಔಟ್ಸ್ಗಳಿಗೂ ಕೂಡ ಇ ಖಾತಾ ಕಂಪಲ್ಸರಿ ಇದೆ. ಆದರೆ ಮೂಡ ಅಪ್ರೂವ್ಡ್ ಪ್ರೈವೇಟ್ ಲೇಔಟ್ಸ್ಗಳೀಗ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಗೆ ಟ್ರಾನ್ಸ್ಫರ್ ಆಗುವಂಥ ಕೆಲಸ ಪ್ರಗತಿಯಲ್ಲಿದೆ. ಈಗಾಗಲೇ 2024 ಅಕ್ಟೋಬರಿಂದನೇ ಯಾವ್ಯಾವುದು ಇ ಖಾತಾ ಇಲ್ವೋ ಅಂಥ ಪ್ರಾಪರ್ಟಿಗಳ ರಿಜಿಸ್ಟ್ರೇಷನ್ನ ಸ್ಟಾಪ್ ಮಾಡಿದ್ದಾರೆ. ಮೂಡಾದವರು ಇನ್ನೂ ಯಾವಾಗ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಮೂಡ ಅಪ್ರೂವ್ಡ್ ಪ್ರೈವೇಟ್ ಲೇಔಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೋ, ಯಾವಾಗ ಪಂಚಾಯಿತಿಯವರು ಈ ಖಾತಾನ ಇಶ್ಯೂ ಮಾಡ್ತಾರೆ ಅನ್ನೋ ಕ್ಲಾರಿಟಿ ಇದುವರೆಗೂ ಯಾರಿಗೂ ಇಲ್ಲ. ನನಗೆ ಗೊತ್ತಿರೋ ರೀತಿ 90% ಆಫ್ ದ ಮೂಡ ಅಪ್ರೂವ್ಡ್ ಪ್ರೈವೇಟ್ ಲೇಔಟ್ಸ್ಗಳಿಗೆ ಇವತ್ತುವರೆಗೂ ಇಂಡಿವಿಜುವಲ್ ಈ ಖಾತಾ ಸಿಕ್ಕಿಲ್ಲ. ಸೊ ಹಾಗಾಗಿ ತಾವೇನಾದರೂ ಮೂಡ ಅಪ್ರೂವ್ಡ್ ಸೈಟ್ಗಳನ್ನೇ ತಗೋಬೇಕು ಅಂತ ಇನ್ನೂ ಕಾಯ್ಕೊಂಡು ಕೂತಿದ್ರೆ ಸೈಟಿನ ಬೆಲೆ ಮಾತ್ರ ಕಡಿಮೆ ಆಗೋದಿಲ್ಲ. ನೀವು ಇನ್ನೊಂದು 3 ತಿಂಗಳು 6 ತಿಂಗಳು ಕಾಯ್ತೀವಿ ಅಂದರೂ ಪರ್ ಸ್ಕ್ವೇರ್ ಫೀಟ್ 500ರಿಂದ 1000 ರೂಪಾಯಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಮೋರೋವರ್ ನೀವು ಇನ್ನು ಮುಂದಕ್ಕೆ ಮೂಡ ಸೈಟ್ ಪರ್ಚೇಸ್ ಮಾಡಿದ್ರು ಕೂಡ ತಮಗೆ ಮೂಡದಿಂದ ಖಾತಾ ಸಿಗೋದಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿರಲಿ, ತಮಗೇನಿದ್ರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿಯಿಂದನೇ ತಮಗೆ ಮೂಡ ಅಪ್ರೂವ್ಡ್ ಪ್ರೈವೇಟ್ ಲೇಔಟ್ಸ್ಗಳಿಗೂ ಖಾತಾ ಸಿಗುವಂಥದ್ದು. ಯಾಕೆ ಏನು ಅಂತ ಅದ್ರ ಬಗ್ಗೆ ನಾನು ಇನ್ನೊಂದು ಪ್ರತ್ಯೇಕ ವಿಡಿಯೋನ ಮಾಡ್ತೀನಿ. ಬಟ್ ಒಂದು ತಿಳ್ಕೊಳ್ಳಿ, BMI-CAPA ಕೂಡ ಮೂಡ ಥರನೇ ಸರ್ಕಾರದಿಂದ ಸ್ಥಾಪನೆ ಆಗಿರುವಂಥ ಒಂದು ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ. ಹಂಗಾಗಿ ತಾವು ಯಾವುದೇ ರೀತಿಯಾದಂಥ ಭಯ ಇಲ್ಲದೆ BMI-CAPA ಅಪ್ರೂವ್ಡ್ ಲೇಔಟಲ್ಲೂ ಕೂಡ ಸೈಟ್ಗಳನ್ನು ಪರ್ಚೇಸ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಈಗ ಆಲ್ರೆಡಿ ಒಂದು ಹಳೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಒಂದು ಥಂಬ್ನೇಲ್ನ ಹಾಕ್ತೀನಿ, ದಯವಿಟ್ಟು ಆ ವಿಡಿಯೋನ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ಅದರಲ್ಲಿ ನಾನು ಕ್ಲಿಯರಾಗಿ ಮಿತ್ಸ್ ಆಫ್ ಡಿಫ್ರೆಂಟ್ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತಮಗೆಲ್ಲರಿಗೂ ಉಪಯುಕ್ತವಾಗಿರುತ್ತೆ. ಸರಿ, ಬನ್ನಿ, ತಡ ಮಾಡೋದು ಬೇಡ. ನಾನೀಗ ಈ ಲೇಔಟ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಮಗೆ ಕೊಡ್ತಾ ಹೋಗ್ತೀನಿ. ನಾನು ಈ ಒಂದು ಲೇಔಟ್ನಲ್ಲಿ ಮೊದಲು ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಆವಾಗ ಹೇಳಿದ್ದೆ ಒಂದು 6 ಎಕರೆನಲ್ಲಿ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ನಡೀತಾ ಇದೆ ಅಂತ. ಈ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಕೆಲಸ ಮುಗಿದೇ ಒಂದು 3 ತಿಂಗಳಾಯಿತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಫ್ರೆಂಡ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಈ ಒಂದು ಲೇಔಟ್ ಬಂದು BMI-CAPA ಇಂದ ಅಪ್ರೂವ್ಡ್ ಆಗಿರುವಂಥ ಲೇಔಟ್. BMI-CAPA ಅಂದರೆ ನಾನು ಏನು ಅಂತ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಯಾಕಂದರೆ ಮೊದಲನೇ ಸಲ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಈಸಿ ಆಗಲಿ ಅಂತ. BMI-CAPA ಅಂದರೆ ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲ್ಯಾನಿಂಗ್ ಅಥಾರಿಟಿ ಅಂತ. ಸೊ ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಭಾಗದಲ್ಲಿ ಈ ಹಳೆ ನೈಸ್ ರೋಡ್ ಪ್ರಾಜೆಕ್ಟ್ ಏನಿತ್ತು ನೋಡಿ, ಆ ಸ್ಟ್ರೆಚ್ನಲ್ಲಿ ಬರುವಂಥ ಎಲ್ಲ ಲೇಔಟ್ಗಳಿಗೂ BMI-CAPA ಅವರೇ ಅಪ್ರೂವಲ್ ಮಾಡುವಂಥದ್ದು. ಈಗ ನೀವು ನೋಡ್ತಾ ಇರುವಂಥ ಲೇಔಟ್ನ 6 ಎಕರೆನಲ್ಲಿ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಟೋಟಲ್ 95 ಸೈಟ್ಗಳನ್ನು ಡೆವಲಪ್ ಮಾಡಿದ್ದಾರೆ. ತಾವು ನೋಡ್ತಾ ಇರ್ಬೋದು ಎಷ್ಟು ವೈಡ್ ರೋಡ್ಸ್ ಇಲ್ಲಿದೆ ಅಂತ. ಈ ಒಂದು ಲೇಔಟ್ನಲ್ಲಿ ತಮಗೆ 50 ಫೀಟ್ ರೋಡ್, 40 ಫೀಟ್ ರೋಡ್, 30 ಫೀಟ್ ರೋಡ್ ಕೂಡ ಅವೈಲಬಲ್ ಇದೆ. ಅದಷ್ಟೇ ಅಲ್ಲ, ಈ ಲೇಔಟ್ನಲ್ಲಿ ಪ್ರತಿಯೊಂದು ಸೈಟ್ಗೂ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಫೆಸಿಲಿಟಿನ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಸೈಟಿನ ಮುಂದೆ ಅವೆನ್ಯೂ ಟ್ರೀಸ್ ಇದೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, UGD ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಲೇಔಟ್ನ ಫೇಸ್ 1ನಲ್ಲಿ ಈಗ ಆಲ್ರೆಡಿ 17 ಮನೆಗಳನ್ನು ಕಟ್ಟಿ ವಾಸ ಕೂಡ ಇದ್ದಾರೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಈ ಒಂದು ಲೇಔಟ್ನಲ್ಲಿ ಸೈಟ್ ಪರ್ಚೇಸ್ ಮಾಡಿರೋರೆಲ್ಲ ಅಫಿಷಿಯಲ್ಸು, ಭಾಳ ಎಜುಕೇಟೆಡ್ ಕ್ರೌಡ್ಗಳು ಇಲ್ಲಿದ್ದಾರೆ. ಈ ಲೇಔಟ್ನಲ್ಲಿ 20-30 ಸೈಟ್ ಅಂತೂ ಇಲ್ಲವೇ ಇಲ್ಲ. ಮಿನಿಮಮ್ 30-40, 30-50 ಮತ್ತು 40-60 ಸೈಟ್ಗಳೇ ಇಲ್ಲಿ ಅವೈಲಬಲ್ ಇರುವಂಥದ್ದು. ಹಾಗೆ ಇಲ್ಲಿ ಕಟ್ಟಿರುವಂಥ ಮನೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮನೆಗಳನ್ನೇ ಇಲ್ಲಿ ಕಟ್ಟಿ ಜನ ವಾಸ ಇದ್ದಾರೆ. ಹಾಗಾಗಿ ನೀವು ಕೂಡ ನಿರ್ಭಯವಾಗಿ ಬಂದು ಈ ಒಂದು ಲೇಔಟ್ನಲ್ಲಿ ಸೈಟನ್ನ ಪರ್ಚೇಸ್ ಮಾಡ್ಬೋದು ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂದರೆ ಸ್ವತಃ ನಾನು, ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಈ ಒಂದು ಡೆವಲಪರಿಂದ ಸೈಟ್ನ ನಾವು ಈಗ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ. ಈ ಲೇಔಟ್ ಬಂದು ಮೈಸೂರು KSRTC ಬಸ್ ಸ್ಟಾಪಿಂದ ಬರೀ 9 ಕಿಲೋಮೀಟ್ರ್ ದೂರದಲ್ಲಿದೆ. ಮೈಸೂರು ರೈಲ್ವೆ ಸ್ಟೇಷನ್ನಿಂದ ಬರೀ 10 ಕಿಲೋಮೀಟ್ರ್ ದೂರದಲ್ಲಿ
ಇದೆ. ಅದಷ್ಟೇ ಅಲ್ಲ, ಮಣಿಪಾಲ್ ಹಾಸ್ಪಿಟಲ್ ಅಂದರೆ ಬೆಂಗಳೂರು ಮೈಸೂರು ಹೈವೇಯಿಂದ ಬರೀ 7 ಕಿಲೋಮೀಟರ್ಸ್ ಆಗುತ್ತೆ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ, ಇದು 1 ಎಕರ್ ಪಾರ್ಕ್ನ ಈ ಒಂದು ಲೇಔಟ್ನಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಡಿಮೆ ಅಂದರೂ ಮೋರ್ ದೆನ್ 10,000 ಪ್ಲ್ಯಾಂಟ್ಸ್ನ ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳ್ದಾಗೆ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ ಇರೋದರಿಂದ ತಮಗೆ ಇಲ್ಲಿ ಎಲ್ಲ ಪ್ರೈವೇಟ್ ಬ್ಯಾಂಕ್ ಮತ್ತು ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲೂ ಕೂಡ ತಮಗೆ ಸೈಟ್ ಪರ್ಚೇಸ್ ಲೋನ್ ಕೂಡ ಸಿಗತ್ತೆ. ಈ ಲೇಔಟ್ ಬಂದು ಶೂಟಿಂಗ್ ಮಹದೇವಪುರ ರೋಡ್ನಲ್ಲಿರುವಂಥದ್ದು. ಈ ಲೇಔಟ್ಗೆ ಹತ್ತಿರದಲ್ಲೇ ಹೆಸರಾಂತ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸೆಂಟ್ ಅರ್ನಾಲ್ಡ್ ಸ್ಕೂಲ್, ಪ್ರೆಸೆಂಟೇಷನ್ ಪಬ್ಲಿಕ್ ಸ್ಕೂಲ್ ಎರಡೂ ಕೂಡ CBSE ಸಿಲೆಬಸ್ ಇರುವಂಥ ಸ್ಕೂಲ್ಗಳಾಗಿರುತ್ತೆ. ಅದಷ್ಟೇ ಅಲ್ಲ, ಜಸ್ಟ್ 4 ಕಿಲೋಮೀಟರ್ಸ್ ದೂರದಲ್ಲಿ ರಿಂಗ್ ರೋಡ್ನಲ್ಲಿ VTU ಕಾಲೇಜ್ ಇದೆ. ಹಾಗೆ ಸೆಂಟ್ ಜೋಸೆಫ್ಸ್ ವುಮೆನ್ಸ್ PU ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೆ. ಅದಷ್ಟೇ ಅಲ್ಲ, ತಮಗೆ ಹತ್ತಿರದಲ್ಲೇ ನಾರಾಯಣ ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್ ಮತ್ತು ಡಾಕ್ಟರ್ ಕರುಣಾಕರ ಹಾಸ್ಪಿಟಲ್ ರಿಂಗ್ ರೋಡ್ನಲ್ಲೇ ಇದೆ. ಸೊ ಇಷ್ಟೆಲ್ಲ ಸೌಲಭ್ಯಗಳಿರುವಂಥ ಲೇಔಟ್ನಲ್ಲಿ ಸೈಟಿನ ಪ್ರೈಸ್ ಎಷ್ಟಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ತಮಗಿದೆ ಅಲ್ವಾ? ಬರೀ 2,850 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಲೇಔಟ್ನಲ್ಲಿ ಸೈಟಿನ ಪ್ರೈಸ್ ಬಂದು 2,850 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ರೇಟ್ ಕೂಡ ನೆಗೋಷಿಯಬಲ್ ಇದೆ. ತಾವು ಯಾರಾದರೂ ಇಂಟ್ರೆಸ್ಟ್ ಇರೋರು ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಬೆಸ್ಟ್ ಚಾಲೆಂಜಿಂಗ್ ಪ್ರೈಸ್ನಲ್ಲಿ ತಮಗೆ ಸೈಟ್ ಕೊಡಿಸ್ತೀನಿ ಅನ್ನೋ ಒಂದು ಗ್ಯಾರಂಟಿನ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ತಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ತಾವು ಖುದ್ದಾಗಿ ಬಂದು ಲೇಔಟ್ನ ವಿಸಿಟ್ ಮಾಡಿ. ಈ ಅಡ್ಜಸೆಂಟ್ ಲೇಔಟ್ಗಳಲ್ಲಿ ಸೈಟಿನ ಪ್ರೈಸ್ ಎಷ್ಟಿದೆ ಅಂದರೆ ಪರ್ ಸ್ಕ್ವೇರ್ ಫೀಟು 3,000 ಮತ್ತು 3,200 ರೂಪಾಯಿ ಇದೆ. ತಾವು ಪರ್ಸ್ನಲ್ಲಾಗಿ ವಿಸಿಟ್ ಮಾಡಿದಾಗ ನಾನು ಅದನ್ನು ಕೂಡ ತಮ್ಮ ಕಣ್ಮುಂದೆ ಪ್ರೂವ್ ಮಾಡ್ತೀನಿ. ಯಾಕಂದರೆ ಕೆಲವೊಂದು ಡೆವಲಪರ್ಸ್ಗಳು ಅವರ ಲೇಔಟ್ಗಳ ಮುಂದೆ ಪ್ರೈಸ್ನ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, 3,000 3,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ. ಬಟ್ ನಮ್ಮ ಲೇಔಟ್ನಲ್ಲಿ ನಾನು ನಿಮ್ಗೆ ಹೇಳ್ತಾ ಇರುವಂಥ ಪ್ರೈಸ್ ಬಂದು ಬರೀ 2,850 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಮೋರ್ ಓವರ್ ಅಡ್ಜಸೆಂಟ್ ಲೇಔಟ್ಗಳಲ್ಲಿ ಯಾವುದೇ ಲೇಔಟ್ಗಳಲ್ಲಿ ಒಂದು ಮನೆಗಳು ಕೂಡ ಇನ್ನೂ ಕಟ್ಟಿಲ್ಲ. ಆದರೆ ಈ ಒಂದು ಲೇಔಟ್ನಲ್ಲಿ ಈಗ ಆಲ್ರೆಡಿ ನಾನು ಮೊದಲೇ ಹೇಳ್ದಂಗೆ ಒಂದು 17 ಮನೆಗಳನ್ನು ಕಟ್ಟಿ ಇಲ್ಲಿ ವಾಸ ಕೂಡ ಇದ್ದಾರೆ. ಸೊ ಇಷ್ಟೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇರುವಂಥ ಲೇಔಟ್ನಲ್ಲಿ ಸೈಟ್ನ ಪರ್ಚೇಸ್ ಮಾಡೋದಕ್ಕೆ ತಡ ಏಕೆ? ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಫೈನಲಿ ಫ್ರೆಂಡ್ಸ್, ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.